ಮಾಡಿದ್ದಾರೆ. ಇಂತಹವರು ಹೇಳ್ತಾರೆ ಅಂದರೆ ಮಹಾಮತಿ, ಒಳ್ಳೆ ಮತಿಯನ್ನು ಹೊಂದಿರತಕ್ಕಂತಹ ಅವರು ವ್ಯವಸ್ಥಾಪ್ಯಾತ್ರ ಮರ್ಯಾದ. ಮತ್ತು ಅಷ್ಟೇ ಅಲ್ಲಿರ ಆ ಒಂದು ದೇವಸ್ಥಾನದಿಂದಲೂ ಸಹಿತ ವಿಶೇಷವಾಗಿರತಕ್ಕಂತಹ ಒಂದು ಮರ್ಯಾದೆಯನ್ನು ಸಹಿತ ಪಡೆಯುವಂತಹವರಾಗುತ್ತಾ ಇದ್ದಾರೆ. ವ್ಯವಸ್ಥಾಪ್ಯಾತ್ರ ಮರ್ಯಾದ ಲಬ್ಧವಾನ್ ಸವಿಹಾಶ್ರಯೇ. ಇಂತಹ ಒಂದು ದೇವಸ್ಥಾನದಲ್ಲಿ ಇವತ್ತಿಗೂ ಸಹಿತ ಇಂಗ್ಲೀಷರಲ್ಲಿ ಟೆಂಪಲ್ ಆನರ್ ಅಂತ ಕರೀತಾರೆ. ತಿರುಪ್ತಿಗೆಲ್ಲ ಹೋಗ್ತಾರಲ್ಲ, ಹಾಗೆ ಶ್ರೀರಂಗದೊಳಗಡೆಗೆ ಕಂಚಿಯಲ್ಲಿ ವ್ಯಾಸರಾಜರ ಕಾಲದಿಂದಲೂ ಸಹಿತ ಅನೂಚಾನವಾಗಿ ಬಂದಿರತಕ್ಕಂತಹದ್ದು. ಕಂಚಿಯಲ್ಲಿ ಅಂತೂ ಸಹಿತ ವರದರಾಜನ ಸನ್ನಿಧಾನದ ಒಳಗಡೆಗೆ ಕಂಚಿ ಅಂದರೆ ಅದು ಅಲ್ಲಿ, ಅದಕ್ಕೆ ಕಂಚಿ ಅಂತ ಕರೀತಿದ್ದಾರೆ. ಅಲ್ಲಿಂದ ಮುಂಭಾಗ ಅಂದರೆ ದರ್ಶನಕ್ಕೆ ಹೋಗಬೇಕಾದ್ರೆ ಒಂದು ಮಂಟಪ ಇದೆ, ಅದಕ್ಕೂ ಸಹಿತ ಚಂದ್ರಿಕಾ ಮಂಟಪ ಅಂತೇಳಿ ಕರೀತಾ ಇದ್ದಾರೆ. ಅಲ್ಲಿ ಕೇವಲ 3 ಮಠದವರೆಗೆ ಮಾತ್ರ ಪೂಜೆಗೆ ಅವಕಾಶ. ಒಂದು ಅಹೋಬಲ ಮಠದವರೆಗೆ, ಮತ್ತು ಇನ್ನೊಂದು ಜಿಯರು ಅಂತ ಹೇಳಿ ಅವರಿದ್ದಾರೆ ಅವರು. ಅದು ಬಿಡಿತು ಮಠ ಅಂತ ಹೇಳಿದ್ರೆ ಮಾತುಗಳಲ್ಲಿ ಸಿಕ್ಕಿರತಕ್ಕಂಥದ್ದು ವ್ಯಾಸರಾಜನ ಒಬ್ಬರಿಗೆ. ಇಂತಹ ಒಂದು ವಿಶೇಷವಾಗಿರತಕ್ಕಂಥದ್ದು ಅದಕ್ಕೋಸ್ಕರ ಅಲ್ಲಿ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು ಬರುವಂಥದ್ದು. ಬೇರೆ ದಿವಸ ಹೋಯ್ತು ಅಂತಂದರೆ ಅದೆಲ್ಲ ಸಹಿತ ನೈವೇದ್ಯ ಇತ್ಯಾದಿಗಳ ಪ್ರಕರಣಗಳು ಜಾಸ್ತಿ ಇರುತ್ತೆ, ಆಗೋದಿಲ್ಲ. ಅದಕ್ಕೋಸ್ಕರ ಆಗಿನ ಕಾಲದಿಂದಲೂ ಸಹಿತ ಏಕಾದಶಿಯ ದಿವಸ ಅಂದರೆ 3 ವರ್ಷಕ್ಕೆ ಒಮ್ಮೆ ಆ ಕ್ಷೇತ್ರಕ್ಕೆ ಹೋಗಿ ಆ ಗೋಪಾಲಕೃಷ್ಣ ದೇವರನ್ನು ಆ ಸನ್ನಿಧಾನದಲ್ಲಿ ಇಟ್ಟು ಪೂಜೆಯನ್ನು ಮಾಡಿಕೊಂಡು ಮಾನ್ಯಸ ದ್ವಾದಶಿ ಅಲ್ಲೇ ಇವಾಗಂತೂ ಸಹಿತ ವ್ಯಾಸರಾಜ ಮಠ ವಿಶೇಷವಾಗಿ ಅಲ್ಲೇ ಇರುವಂಥದ್ದಾಗಿ ಆಗಿದೆ. ಅಲ್ಲಿ ಹೋಗಿ ಸಂಸ್ಥಾನ ಪೂಜೆಯನ್ನು ಮುಗಿಸಿ ದ್ವಾದಶಿ ಪಾಲನೆಯನ್ನು ಮುಗಿಸ್ಕೊಂಡು ಬರತಕ್ಕಂಥದ್ದು ಅದು ಈ ಕಾಲದಿಂದಲ್ಲ, ಆ ಕಾಲದಿಂದಲೂ ಸಹಿತ ನಡ್ಕೊಂಡು ಬರುವಂಥದ್ದಾಗಿ ಆಗ್ತಾ ಇದೆ. ಇಂತಹ ದಿವ್ಯವಾಗಿರ್ತಕ್ಕಂತಹ ಕ್ಷೇತ್ರದೊಳಗಡೆಗೆ ಆ ವ್ಯಾಸರಾಜರಿಂದ ಎಲ್ಲೇ ಒಂದು ಸೀಮೆಯನ್ನು ಮಾಡಿ ಒಂದು ಪ್ರತಿಷ್ಠಾಪನೆಯನ್ನು ಮಾಡಿರತಕ್ಕಂತಹ ಒಂದು ಸನ್ನಿಧಾನದಲ್ಲಿ ನಾವು ಇವತ್ತು ದಿವಸ ಎಲ್ಲರೂ ಸಹಿತ ಹೋಗಿ ಆ ಒಂದು ವಾಯುಸ್ತುತಿ ಪುರಸ್ಕರಣಾಂಗ ಪುರಸ್ಸರವಾಗಿ ಮಧುಅಭಿಷೇಕ ಇತ್ಯಾದಿಗಳನ್ನೆಲ್ಲವನ್ನು ಸಹಿತ ನಾವು ನಡೆಸುವಂಥವರಾಗಿ ಆಗುತ್ತಾ ಇದ್ದೀವಿ. ಇದಕ್ಕೆ ಅನೇಕ ಸಹಾಯವನ್ನು ಮಾಡಿದ್ದಾರೆ, ಒಬ್ಬರಲ್ಲ ಇಬ್ಬರಲ್ಲ. ಅಲ್ಲೇ ನಮ್ಮ ಗುರುಪ್ರಸಾದ್ ಅವರು ಇರ್ಬೋದು, ಮತ್ತು ನಮ್ಮ ಅವರು ರಘುನಾಥ್ ರಾವ್ ಅವರು, ಹಾಗೆ ಇನ್ನೂ ಅನೇಕ ಭಕ್ತರುಗಳೆಲ್ಲರೂ ಸಹಿತ ಅಂದರೆ ವಿಶೇಷವಾಗಿ ಅವರಿಬ್ಬರು ಸಹಿತ ಈ ಸಲ ನಮ್ಗೆ ಈ ಸೇವೆ ಆಗಬೇಕು ಈ ಸೇವೆ ಆಗಬೇಕು ಅಂತ ಹೇಳ್ಬೇಕು. ಅವ್ರು ಮೊದಲೇ ಅಲ್ಲೇ ವಾಲಂಟಿಯರ್ ಆಗಿ ಅವರು ರಘುನಾಥ್ ರಾವ್ ಅವರು ಸಹಿತ ಇವಾಗ ಹೇಳುವಂಥದ್ದಲ್ಲ. ಹೋದ್ಸಲಿ ನಾವು ಬೆಂಗಳೂರು ಹೇಳಿದ್ರು, ಮತ್ತೆ ಅವರು ಇದಕ್ಕೆ ಬೇರೆ ಬಂದಿದ್ರು, ಗೌಡಿಗೆರೆಗೆ ಬಂದಾಗ ಹೇಳಿದ್ರು ಮುಂದಿನ ಸಲ ಎಲ್ಲಾಗತ್ತ ಅಲ್ಲೆಲ್ಲ ಸಹಿತ ಖರ್ಚು ನಮ್ಮದೇ. ಈಗ ಮುಂದಿನ ಸಲಿದ್ದು ಅವ್ರದ್ದು ಹೇಳ್ಬಿಟ್ಟಿದ್ದಾರೆ. ಅಂದರೆ ಭಗವಂತ ಯಾರ ರೀತಿ ಏನು ಸೇವೆಯನ್ನು ಮಾಡಿಸ್ಕೊಳ್ತಾನೋ ಗೊತ್ತಿಲ್ಲ. ಹಾಗೆ ಅವರೊಬ್ಬರೇ ಮಾಡಿದ್ದಾರೆ ಅಂತ ಹೇಳಲ್ಲ, ಎಲ್ಲರ ಒಂದು ಸಹಕಾರದಿಂದ ಸಹಿತ ಈ ಒಂದು ಪಾರಾಯಣದ ಒಂದು ಯಾತ್ರೆ ಇರತಕ್ಕಂಥದ್ದು ಸುಗಮವಾಗಿ ನಡ್ಕೊಂಡು ಹೋಗುವಂಥದ್ದಾಗಿ ಆಗುತ್ತಾ ಇದೆ. ಇಂತಹ ಒಂದು ಅನುಗ್ರಹವನ್ನು ಸೇವೆಯನ್ನು ಮಾಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಸಹಿತ ಭಗವಂತ ಅನುಗ್ರಹವನ್ನು ಮಾಡಲಿ ಹೇಳಿ ಈ ಒಂದು ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇವೆ. ಏಪ್ರಿಲ್ 6 ಶಿಡ್ಲಘಟ್ಟ. ಮತ್ತು ಏಪ್ರಿಲ್ 6ನೇ ತಾರೀಕು ರಾಮನವಮಿಯ ದಿವಸ ಶಿಡ್ಲಘಟ್ಟದೊಳಗಡೆಗೆ ತಾನು ಹೇಳಿದ್ವಲ್ಲ ಶ್ರೀಪಾದರಾಜರ ವಿಷಯವನ್ನು ಅಂತ, ಶ್ರೀಪಾದರಾಜರಿಂದ ಪ್ರತಿಷ್ಠಾಪಿತವಾಗಿರತಕ್ಕಂತಹ ಮುಖ್ಯ ಪ್ರಾಣದೇವರ ಸನ್ನಿಧಾನದೊಳಗಡೆಗೆ ಮುಂದಿನ ಪಾರಾಯಣ ಇರತಕ್ಕಂಥದ್ದು ಅದರ ವಿಷಯವನ್ನೆಲ್ಲ ಸಹಿತ ಹೇಳ್ತಾರೆ. ಅದಾಗಲೇ ಹೋಗಾರೆ ನೋಡ್ಕೊಂಡಿದ್ದೀವಿ. ನಾವು ಎಲ್ಲಿ ಹೋಗಬೇಕಾದ್ರೂ ಮೊದಲಲ್ಲಿ ಹೋಗಿ ಆ ಪ್ರಾಣದೇವರ ಸನ್ನಿಧಾನದೊಳಗಡೆ ಏನು ವ್ಯವಸ್ಥೆ ಏನಿದೆ ಏನು ಅಂತ ಹೇಳಿ ಅವರು ಅವರೇ ಮಾಡ್ತಾರೆ ಅಥವಾ ನಾವೇ ಮಾಡೋದು ಅಂತೇಳಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಹೋಗುವಂಥದ್ದು. ಹಾಗೆ ಇಲ್ಲಿಯೂ ಸಹಿತ ಬಂದು ನಾನು ಇಲ್ಲಿ ಮ್ಯಾನೇಜರನ್ನೇ ಕೇಳದಿದ್ದೆ, ಅದೇ ನಮ್ಮ ಪ್ರಸಾದ್ ಅವ್ರನ್ನ ನೋಡಿ ಈ ಈಗ ಮಾಡಬೇಕು ಅಂತ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ, ಸರಿ ಹಾಗೆ ಆಗಲಿ ಅಂತ ಹೇಳಿ ಅಲ್ಲಿ ಅಭಿಷೇಕಕ್ಕೆಲ್ಲವೂ ಸಹಿತ ಹೇಳಲಿಕ್ಕೆ ವಾದಿರಾಜ್ ಅಂತ ಹೇಳಿ ಒಳ್ಳೆಯದನ್ನು ನೇಮಕ ಮಾಡಿದ್ದಾರೆ ಶ್ರೀಪಾದಗಳವರು. ಮತ್ತು ಶ್ರೀಮಠ ಅಲ್ಲಿ ತೀರ್ಥ ಪ್ರಸಾದ ಮಾಡಲಿಕ್ಕೆ ಅವಕಾಶ ಇಲ್ಲ, ಸ್ವಲ್ಪ ಜಾಗ ಚಿಕ್ಕದು, ನಾವೆಲ್ಲ ಬರುವಂಥ ಭಕ್ತಾದಿಗಳೇ ಜಾಸ್ತಿ. ಆ ಸಂದರ್ಭದೊಳಗಡೆಗೆ ನಮ್ಮ ಪ್ರಸಾದ್ ಅವರನ್ನು ಕೇಳಿದೆ, ಅಲ್ಲಿ ಅಭಿಷೇಕ ಮುಗಿಸ್ಕೊಂಡು ಬಂದ್ಬಿಡ್ತೀವಿ ಆಚಾರ್ಯ, ನೀವು 11ಕ್ಕೆ ಮುಗಿಸ್ಕೊಂಡು ಬಂದ್ಬಿಡಬೇಕು ಇಲ್ಲಿಗೆ, ಆವಾಗ ಸ್ವಲ್ಪ ಅನುಕೂಲವಾಗುತ್ತೆ ಅಂತಿದ್ರು. ಅದರಂತೆ ಎಲ್ಲ ಕಾರ್ಯಕ್ರಮವೂ ಸಹಿತ ಸುಗಮವಾಗಿ ನಡೆಯುವಂಥದ್ದಾಗಿ ಆಗ್ತಾ ಇದೆ. ಒಳ್ಳೆ ವಿಶೇಷವಾಗಿರತಕ್ಕಂಥ ರೀತಿಯಲ್ಲಿ ಇಲ್ಲಿ ಆ ಲಕ್ಷ್ಮೀನಾಥ ತೀರ್ಥ ಶ್ರೀಪಾದಗಳವರು, ಲಕ್ಷ್ಮೀಪತಿ ತೀರ್ಥ ಶ್ರೀಪಾದಗಳವರು, ವಿದ್ಯಾ ಶ್ರೀಧರ ತೀರ್ಥ ಶ್ರೀಪಾದಗಳವರು, ಹಾಗೆ ವಿದ್ಯಾ ಭಾರತಿ ತೀರ್ಥ ಶ್ರೀಪಾದಗಳವರು ಅವರ ಸನ್ನಿಧಾನ, ಮತ್ತು ಶೇಷಚಂದ್ರಿಕಾಚಾರ್ಯರ ಸಾಕ್ಷಾತ್ ಶಿಷ್ಯಂದರಾಗಿರತಕ್ಕಂತಹ ಲಕ್ಷ್ಮೀನಿಧಿ ತೀರ್ಥ ಶ್ರೀಪಾದಗಳವರ ಒಂದು ಮೂಲ ವೃಂದಾವನವು ಸಹಿತ ಇಲ್ಲೇ ಇರತಕ್ಕಂತಹದ್ದಾಗಿ ಆಗ್ತಾ ಇದೆ. ಇದರ ಹಿಂಬಾದಿಯೊಳಗಡೆಗೆ ರಾಯರ ಮತ್ತು ಪರಂಪರೆಯಲ್ಲಿ ಬಂದಿರತಕ್ಕಂಥವ್ರು ರಾಯರ ಸಾಕ್ಷಾತ್ ಶಿಷ್ಯಂದರು. ಮಧುನವಮಿ ಮಾನ್ಯ ದಿವಸನೇ ಅವರ ಆರಾಧನೆ, ಎಂಥ ಒಂದು ಭಾಗ್ಯ. ಯೋಗೀಂದ್ರ ತೀರ್ಥರು, ಉಪೇಂದ್ರ ತೀರ್ಥರು, ಸುತೀರ್ಥ ತೀರ್ಥರ ಒಂದು 60 ತೀರ್ಥರಿಂದ ಪ್ರತಿಷ್ಠಾಪಿತವಾಗಿರುವಂಥ
ಪ್ರಾಣದೇವರ ಸನ್ನಿಧಾನ ಎಲ್ಲ ಕಡೆಗೂ ಸಹಿತ ನಾವು ಸೇರಿ ಈ ಒಂದು ಪಾರಾಯಣವನ್ನು ಮಾಡಿದ್ದೀವಿ. ಇನ್ನು ಇವತ್ತಿನ ದಿವಸ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ರಾಯರ ಪಟ್ಟಾಭಿಷೇಕ ಆಗಿರತಕ್ಕಂತಹ ಒಂದು ದಿವಸ. ಇದನ್ನು ನಾನು ಇವಾಗಿನ ಹೆಚ್ಚಿಗೆ ಹೇಳಲಿಕ್ಕೆ ಹೋಗಲ್ಲ, ಏಕೆಂದರೆ ರಾಯರ ಪಟ್ಟಾಭಿಷೇಕ ಆಗಿರತಕ್ಕಂತಹ ಒಂದು ಸ್ಥಳ ಒಡವಾರ ಅಂತ ಹೇಳಿ ಕರೀತಾ ಇದ್ದಾರೆ. ಅಲ್ಲಿ ಹೋಗಿ ಅಂದರೆ ಅವರ ಆಶ್ರಮವನ್ನು ಸ್ವೀಕಾರ ಮಾಡೋದಕ್ಕೆ ಏನು ಕಾರಣ ಇತ್ಯಾದಿಗಳನ್ನೆಲ್ಲವೂ ಸಹಿತ ಅದೊಂದು 10-15 ನಿಮಿಷಗಳ ಕಾಲ ಅಲ್ಲಿ ಆ ಗುರುಗಳ ಒಂದು ಚರಿತ್ರೆಯನ್ನು ಚಿಂತನೆ ಎಂಬತಕ್ಕಂಥದ್ದನ್ನು ಮಾಡೋಣ. ಈಗೆಲ್ಲವೂ ಸಹಿತ ನೈವೇದ್ಯ ಇತ್ಯಾದಿ ಉತ್ಸವಕಾದಿಗಳೆಲ್ಲವೂ ಸಹಿತ ಮುಗಿದಿದೆ. ಎಲ್ಲ ಭಕ್ತಾದಿಗಳು ಸಹಿತ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಂಡು ತದನಂತರ